ಪ್ಯಾನಲ್ ಹಾಕುವ ಸಲುವಾಗಿ ಪ್ಯಾನಲ್ ಹಾಕಿದ ನಂತರ ಅದೇ ಇನ್ವರ್ಟರ್ ಮೂಲಕ ಅದನ್ನು ಆಲ್ಟರ್ನೇಟಿಂಗ್ ಕರೆಂಟ್ ಮಾಡಿ ಅದರಲ್ಲಿ ಒಂದು ಸಣ್ಣ 95 ಎಕರೆ ಸರ್ ಕೇಂದ್ರದಿಂದ ಸಹಾಯಧನ ಕೂಡ ಬರ್ತದೆ ಸರ್. 1,05,00,000 ಸಹಾಯಧನ ಕೇಂದ್ರದಿಂದ ಬರ್ತದೆ. ಉಳಿದದ್ದು ಅವರು ಏನು ಪರ್ ಮೆಗಾವಾಟ್ ಸರ್ ಅದು ಸಹಾಯಧನ ಬರ್ತದೆ. ಇದು ರೈತರಿಗೆ ಹಗಲು ವೇಳೆಯಲ್ಲಿ ಡೇ ಟೈಮಲ್ಲಿ 7 hours ಪವರ್ ಸಪ್ಲೈ ಕೊಡುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಸರ್. ರೈತರಿಗೆ ಈಗಿರುವಂತಹ ವ್ಯವಸ್ಥೆಯಲ್ಲಿ ನಾವು ಡೇ ಟೈಮ್ 4 hours ಕೊಡ್ತೀವಿ, ನೈಟ್ ಟೈಮ್ 3 hours. ಆಲ್ರೆಡಿ ಟೈಮ್ ಮುಗಿಯಿತು ಸರ್. ನಮ್ಮ ಮಾನ್ಯ ಸಚಿವರು ACS ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಪ್ರಭಾವ ಬೀರಿ ವಿನಂತಿ ಮಾಡಿಕೊಂಡು ನಮಗೆ ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿದ್ದಾರೆ ಸರ್. ಈಗ ಆ ಎಕ್ಸ್ಟೆನ್ಷನ್ ಟೈಮ್ನಲ್ಲಿ ಇದನ್ನ ನೆಕ್ಸ್ಟ್ ಸ್ಲೈಡ್ ನಲ್ಲಿ ತಾಲೂಕುವಾರು ಅದನ್ನ ಗುಬ್ಬಿ ತಾಲೂಕಿನಲ್ಲಿ 4 ಕಡೆ 4 ಸಬ್ಸ್ಟೇಷನ್, ತುಮಕೂರಿನಲ್ಲಿ 7 ಕಡೆ ಇದೆ ಸಬ್ಸ್ಟೇಷನ್ಸ್. ಹಾಗೇನೆ ತುಮಕೂರು, ಆಮೇಲೆ ಕೊರಟಗೆರೆ, ಮಧುಗಿರಿ, ಸಿರಾ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ. ಕೆಲವು ತಾಲೂಕುಗಳಲ್ಲಿ ಒಂದು ಅಥವಾ 2 ಮಾತ್ರ ಸಬ್ಸ್ಟೇಷನ್ಗಳಿವೆ. ಕೆಲವು ಕಡೆ ಜಾಸ್ತಿ. ನಮ್ಮದು ಆ ಜಮೀನನ್ನು ಗುರುತು ಮಾಡಿದ ನಂತರ ಹಲವಾರು ಕಡೆ ಸರ್ವೆ ಆಗಿದೆ, ಕೆಲವು ಕಡೆ ಜಮೀನು ಕೂಡ ಬಿಟ್ಕೊಡಲಾಗಿದೆ ಮತ್ತು 495 ಜಮೀನು ಬಿಟ್ಕೊಡಲಾಗಿದೆ. ಅದಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಮಹತ್ವಾಕಾಂಕ್ಷೆ ಕುಸುಮ್ B ಮತ್ತು C ಅನ್ನ ಜಾರಿಗೊಳಿಸೋಕೆ ಈಗಾಗಲೇ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತಗೊಂಡಿದೆ. ಈಗ ಅದಕ್ಕೆ ನಮಗೇನಾದರೂ ಬಿಟ್ಟರೆ ನಿಮಗೆ ಸೋಲಾರ್ ಸಬ್ಸ್ಟೇಷನ್ಗಳಿದೆ. ನಾವೇನು ಸುಮಾರು 3,000 ಮೆಗಾವಾಟ್ ಸೋಲಾರ್ದಲ್ಲಿ ನಾವು ಸೋಲಾರ್ ಇದನ್ನು ಪವರ್ನ ಪ್ರೊಡ್ಯೂಸ್ ಮಾಡಿ ಸಬ್ಸ್ಟೇಷನಿಗೆ ಕೊಟ್ಟರೆ ಅಲ್ಲಿಯ ಏರಿಯಾಗಳಿಗೆ ರೈತರಿಗೆ ಅನುಕೂಲ. ರೈತರು ಇರಿಗೇಷನ್ ಪಂಪ್ ಸೆಟ್ಗಳಿಗೆ ಮೇಯ್ನಾಗಿ ನಾವು ಮಾಡ್ತಾ ಆ ರೈತರುಗಳಿಗೆ ಅಲ್ಲಿಯೇ, ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಲಾಸ್ ಇರೋದಿಲ್ಲ. ಮತ್ತು ದೂರದಿಂದ ಬಂದುಬಿಟ್ರೆ ಮರ ಇದು ಅಂದ್ಬಿಟ್ಟು ಯಾವಾಗಲೂ ಅಬ್ಸ್ಟ್ರಕ್ಷನ್ಸ್ ಆಗ್ತಾ ಇರ್ತದೆ. ಅದು ಉದ್ದೇಶದಿಂದ ಈಗಾಗಲೇ ನಾವು ಬೆಸ್ಕಾಮ್ ಲೆವೆಲಲ್ಲಿ ಸುಮಾರು 735 ಮೆಗಾವಾಟ್ ಈಗಾಗಲೇ ಟೆಂಡರ್ ಕರೆದುಬಿಟ್ಟು ಅದರಿಗೆ ಕಾಂಟ್ರಾಕ್ಟ್ಗಳಿಗೆ ಕೊಟ್ಟಿದ್ದಾರೆ. ಈಗ ಎಲ್ಲೆಲ್ಲ ಗೌರ್ಮೆಂಟ್ ಲ್ಯಾಂಡ್ಗಳಿದೆ ಅದನ್ನೆಲ್ಲ ಕೊಡಬೇಕು, ಫ್ರೀಯಾಗಿ ಕೊಡಬೇಕು ಅಂತ ಕ್ಯಾಬಿನೆಟ್ ಈಗಾಗಲೇ ಚೀಫ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಈಗ ಫ್ರೀಯಾಗಿ ನಮಗೆ ಲ್ಯಾಂಡ್ ಬಂದರೂ ಸಮೇತ ಕಾಂಟ್ರಾಕ್ಟ್ಗಳು ಈ ಪಾವಗಡದಲ್ಲಿ ಏನು 25,000 ರೂಪಾಯಿ ಬಂದಿದೆ ಎಕರೆಗೆ, ಅದರ ಪ್ರಕಾರ ಅವರು ಆ ದುಡ್ಡನ್ನು ವರ್ಷಕ್ಕೆ ಕೊಡಬೇಕಾಗಿದೆ. ನಾವೇನು ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಆ ದುಡ್ಡು DC ಅವರ ಹತ್ರ ಡಿಪಾಸಿಟ್ ಮತ್ತು ಆ ಸ್ಥಳೀಯವಾಗಿ ಎಲ್ಲಿ ಸಬ್ಸ್ಟೇಷನ್ಸ್ ಮಾಡ್ತೀವಿ ಆ ಏರಿಯಾದಲ್ಲಿ ಅಲ್ಲಿ ಅಂಗನವಾಡಿ ಇರ್ಬೋದು, ಸ್ಕೂಲ್ ಇರ್ಬೋದು, ಬೇರೆ ಬೇರೆ ಈ ರೀತಿಯ ಆ ಪಂಚಾಯತಿಗೆ ಏನು ಬೇಕಾಗಿತ್ತು ಅದಕ್ಕೆ ಆ ದುಡ್ಡನ್ನು ವಿನಿಯೋಗ ಮಾಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ಟಲ್ಲಿ ಮತ್ತು ಚೀಫ್ ಮಿನಿಸ್ಟರ್ ಡಿಸಿಷನ್ ತಗೊಂಡಿದ್ದಾರೆ. ಅದರಿಂದ ಆ ಸಬ್ಸ್ಟೇಷನ್ ಇರುವ ಏರಿಯಾದ ಜನಕ್ಕೂ ಸಮೇತ ಅನುಕೂಲ ಆಗ್ತದೆ, ಪ್ಲಸ್ಸು ಅಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ತಾರೆ. ಇವತ್ತು ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮತ್ತು ರಾಜಣ್ಣ ಅವ್ರ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿ, ರಾಜಣ್ಣ ಅವ್ರಿಗೆ ಅದರಲ್ಲಿ ಮಧುಗಿರಿಯಲ್ಲಿ ದೊಡ್ಡ ಒಂದು ಸೋಲಾರ್ ಪಾರ್ಕ್ ಮಾಡೋಂಗೆ ನಾವು ಪಾವಗಡದಲ್ಲಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದು ಸೆಂಟ್ರಲ್ ಗೌರ್ಮೆಂಟ್ಗೂ ಒಂದು ಏಜೆನ್ಸಿ ಇದೆ, ತೆಹರೀದು, ಅವರೊಟ್ಟಿಗೆ ಸೇರ್ಬಿಟ್ಟು ಮಾಡಿ ಅವರು ಏನು ಹೇಳ್ತಿದ್ದಾರೆ, ನಾವು ಜಾಯಿಂಟ್ ವೆಂಚರ್ ಮಾಡ್ತಾಯಿದ್ದೀವಿ. ಅವರು ಅದನ್ನು ಹಣ ಅವರು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಅವರು ನಮಗೆ ಫಸ್ಟು ಆದ್ಯತೆ ಕೊಟ್ಟು ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಹೋಮ್ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ, ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವ್ರನ್ನ ಮಾಡಿಬಿಟ್ಟು UV ಮೀಟಿಂಗು DC ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿದ್ದಾರೆ, ACS ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಮಾಡ್ತಿದ್ವಿ. ಆದಷ್ಟು ಬೇಗನೆ ಆ ಲ್ಯಾಂಡ್ ಕೊಟ್ಟರೆ ಏನು ಅನುಕೂಲ ಆಗ್ತದೆ. 3 ರೂಪಾಯಿ 17 ಪೈಸೆಗಿಂತ ಕಡಿಮೆ ನಮಗೆ ಆ ರೇಟಲ್ಲಿ ಕೊಡ್ತಾರೆ ಕಾಂಟ್ರಾಕ್ಟ್ಗಳು ಸೋಲಾರ್ ಮಾಡಿ. ಲ್ಯಾಂಡ್ ಮಾತ್ರ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆದಷ್ಟು ಬೇಗನೆ ಆಗ್ತದೆ. ಎಷ್ಟು ಎಕರೆ? 1 ಮೆಗಾವಾಟಿಗೆ 4 ಎಕರೆಯಿಂದ 5 ಎಕರೆ 1 ಮೆಗಾವಾಟ್. ಅಲ್ಲ ಸರ್, ಈಗ ಮಧುಗಿರಿಯಲ್ಲಿ ಮಾಡ್ತಿರುವಂಥ ಪ್ರಾಜೆಕ್ಟ್ ಉದ್ದೇಶಿತ ಪ್ರಾಜೆಕ್ಟ್ ಅದು ಸುಮಾರು ಈಗ ನಾವು ಅವ್ರು ಬಂದಿರೋದು 500 ಮೆಗಾವಾಟು ಮಾಡ್ತೀವಿ ಅಂತ ಬಂದಿದ್ದಾರೆ. 500 ಮೆಗಾವಾಟಿಗೆ ಸುಮಾರು 2,500 ಎಕರೆ ಬೇಕಾಗಿದೆ. ಈಗಾಗಲೇ ಅವ್ರು ಹೋಗಿ ಮಾಡಿದ್ದಾರೆ. ನಮ್ಮ ರಾಜಣ್ಣ ಅವರು ಸಮೇತ ಅದಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ತೀವಿ. ಅದಾದಮೇಲೆ ಇನ್ನೂ ಮಾಡೋದಕ್ಕೆ ಸಾಧ್ಯತೆ ಇದ್ದರೆ ನಾವು ನಮ್ಮ KRDಯಿಂದ ತಗೊಳ್ತೀವಿ.
ಈಗ ನೀವು ರೈತರ ಪಂಪ್ಸೆಟ್ಗಳ ಬಗ್ಗೆ ಹೇಳಿ ಸರ್. ಸರಿಯಾಗಿ ಕರೆಂಟ್ಗಳು ಈಗ ಕೊಡ್ತಾ ಇಲ್ಲ ರೈತರಿಗೆ, ಅದೇ ಸಮಸ್ಯೆ ಆಗ್ತಿದೆ ಅನ್ನೋಂಥದ್ದು. ರಾತ್ರಿ ಎಲ್ಲ ಕೊಡ್ತಾರೆ, ಈ ಥರ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಇವೆಲ್ಲ ಕ್ರಮ ತಗೊಂಡಿರೋದು. ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಳ್ಳಿಕ್ಕಾಗುತ್ತೆ. ನಾವು ಸರ್ಕಾರ ಬಂದಾಗ ಒಂದು ತಿಂಗಳು, ಹೋದವರೆ ತಿಂಗಳು ಸ್ವಲ್ಪ ಕಷ್ಟ ಆಗಿತ್ತು. ಈಗ ಮಳೆ ಇದೆ ಸಮಸ್ಯೆ ಇಲ್ಲ, ಈ ಮಳೆ ಇಲ್ಲದಿರುವಾಗಲೂ ಸುಮಾರು 7,000 8,000 ಇದ್ದಿತ್ತು ಡಿಮ್ಯಾಂಡ್. ಒಂದೇ ಸರ್ತಿ 17,000 ತನಕ ಹೋಗಿದೆ. ಆದರೂ ನಾವು ಪವರ್ ಕಟ್ ಮಾಡಲಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೀವಿ. ಈ 7 hours ಕೊಡ್ತಾ ಇದೆ. ಅಲ್ಲಿ ಏನಾಗಿದೆ, ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ, ಈ ನಮ್ಮ ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ಟು ರೈತರು ಎಲ್ಲ ಅಲ್ಲಿ ಹುಕ್ಕು ತೆಗೆದುಬಿಟ್ಟು ಮಾಡ್ತಾ ಇದ್ದಾರೆ. ಅದನ್ನು ಸರಿ ಮಾಡಲಿಕ್ಕೆ ಈ ಕುಸುಮ್ ಮತ್ತು ಬಿ ಮತ್ತು CA ನಾವು ಈಗ ಸೋಲಾರು ಇದರ ಸಬ್ಸ್ಟೇಷನ್ ಕೊಟ್ಟರೆ ಅಲ್ಲಿಯೇ ಕರೆಂಟ್ ಕೊಡ್ತೀವಿ. 500 ಮೀಟ್ರು ದೂರದಲ್ಲಿರುವ ಪಂಪ್ ಸೆಟ್ಗಳಿಗೆ ನಾವು ಗ್ರಿಡ್ಡಿಂದಲೇ ಕೊಡಲಿಕ್ಕೆ ಇದು ಮಾಡ್ತೀವಿ. ಬಾಕಿ ಇರುವವರಿಗೆ ಸ್ಟ್ಯಾಂಡ್ ಅಲೋನ್ ಪಂಪ್ ಸೆಟ್ ಸೋಲಾರ್ ಮಾಡಲಿಕ್ಕೆ ಕೊಡಲಿಕ್ಕೆ ಈಗಾಗಲೇ ಮಾಡಿದ್ದೀವಿ. ಅದು ಸಮೇತ ಈಗಾಗಲೇ ಅರ್ಜಿ ಕರ್ತಿದ್ದೀವಿ. ಯಾರು ರಿಜಿಸ್ಟರ್ ಮಾಡಿದ್ದಾರೆ, ಯಾರು ದುಡ್ಡು ಕಟ್ಟಿದ್ದಾರೆ ಅವ್ರಿಗೆ ಕೊಡ್ತೀವಿ. ಅದರಲ್ಲಿ 20% ಅವರು ಹಾಕಬೇಕು, 80% ಸೆಂಟ್ರಲ್ ಗೌರ್ಮೆಂಟ್ 30%, ನಾವು 50% ಕೊಡ್ತಾ ಇದ್ದೀವಿ ಸ್ಟೇಟ್ ಗೌರ್ಮೆಂಟ್. ಅದನ್ನು ಇದರ ರೆಗ್ಯುಲರೈಸ್ ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಆಗೇನಾಗ್ತದೆ, ಅವರಿಗೆ ಸತತವಾಗಿ ಸುಮಾರು 7 ರಿಂದ 8 ಗಂಟೆ ಅವರಿಗೆ ಪವರ್ ಇದ್ದಾವೆ. ಮತ್ತು ಅವರು ರೈತರು ಏನಾದರೂ ಒಂದು ಬ್ಯಾಟ್ರಿ ಪ್ರೊವೈಡ್ ಮಾಡಿದ್ರೆ ಆ ಬ್ಯಾಟ್ರಿಲಿ ಸಮೇತ ಅವರು ಕರೆಂಟ್ ಸೇವ್ ಮಾಡಿ ಸುಮಾರು ಸಾಯಂಕಾಲ ಹೊತ್ತು 3-4 ಗಂಟೆ ಅವ್ರ ಮನೆಗಳಿಗೆ ಬೇರೆ ಬೇರೆ ಇದಕ್ಕೆ ಮಾಡ್ಬೋದು. ಎಲ್ಲ ರೈತರು ಒಂದು 7 hours ಅವರಿಗೆ ಸಿಕ್ಕಿದ್ರೆ ಸಾಕು. ಅವರಿಗೆ ಅದನ್ನು ಸತತವಾಗಿ ಈಗಾಗಲೇ ಕೆಲವು ಜಾಗದಲ್ಲಿ ಆಗಿದೆ. ಮಹಾರಾಷ್ಟ್ರದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸುಮಾರು 4 ವರ್ಷ 5 ವರ್ಷದಿಂದ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ. ಈಗ ನಾವು ಅದನ್ನು ತಗೊಂಡು ಲ್ಯಾಬ್ಸ್ ಆಗಿದ್ದರೂ ಸಮೇತ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಈಗ ಆದಷ್ಟು ಬೇಗನೆ ಕೆಲಸ ಮಾಡ್ತಾರೆ. ಈಗ ಹೋಗಿದೆ, ಇನ್ನು ವಿಸ್ತಾರ ಮಾಡುವಂಥ ಮಾತನ್ನ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಯಾವಾಗ ಆಗುತ್ತೆ ಸರ್ ಅದು ನಮ್ಮ ಸಿದ್ದರಾಮಯ್ಯಜಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ, DK ಶಿವಕುಮಾರ್ ಎನರ್ಜಿ ಮಿನಿಸ್ಟರ್ ಆಗಿದ್ದಾಗ ಅದು ಪ್ರಾರಂಭ ಮಾಡಿದ್ರು. ಒಳ್ಳೆಯ ಒಂದು ಇದನ್ನು ಮಾಡಿದ್ದಾರೆ. ಸುಮಾರು 2,000 ಮೆಗಾವಾಟ್ನ ಅಲ್ಲಿ ಮಾಡಿದಂಗೆ ಮಾಡಿದ್ದಾರೆ. ನಮ್ಮದು ತೊಂದರೆ ಏನಾಗಿದೆ ಅಂದರೆ, ಅದಾದ ಮೇಲೆ ಅವಶ್ಯಕತೆಯೂ ಡಿಮಾಂಡ್ ಇರಲಿಲ್ಲ, ಅದಕ್ಕೋಸ್ಕರವಾಗಿ ಹೆಚ್ಚಿಗೆ ಆ್ಯಡ್ ಮಾಡಲಿಲ್ಲ. ಈಗ ಡಿಮಾಂಡ್ಗಳು ಬರ್ತಾ ಇದೆ. ಸುಮಾರು 17,000 ಮೆಗಾವಾಟ್ ಆಗಿದೆ. ಅದಕ್ಕೆ ಈಗ ಮೊನ್ನೆ ನಾನು ಮತ್ತು ಶಿವಕುಮಾರ್ ಹೋದಾಗ ರೈತರು ಏನು ಹೇಳಿದ್ರು ಅಂದರೆ, ನಾವು ಇನ್ನೂ 10,000 ಎಕರೆ ಕೊಡ್ತೀವಿ, ಈಗಾಗಲೇ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು 10,000 ಎಕರೆಯಲ್ಲಿ ಅಲ್ಲಿ ಇದು ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಕೂಡ ನಾನು ಮಾತಾಡಿದಾಗ ಅವರು ಬಹುಶಃ ಇವತ್ತು ಇಶ್ಯೂ ಮಾಡ್ತಾರೆ ಟೆಕ್ನಿಕಲ್ ಕಮಿಟಿಯನ್ನು. ಆ ಕಮಿಟಿಯಲ್ಲಿ ಏನು ವರದಿ ಬರುತ್ತೆ ಆ ಆಧಾರದ ಮೇಲೆ ಮಾಡಿ. ಇವರು ಕೇಳ್ಕೊಂಡಿದ್ರು ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಅಂತೇಳಿ. ಸುರೇಶ್ ಗೌಡ್ರು, ಕೃಷ್ಣಪ್ಪನವರು ಅವರೆಲ್ಲರೂ ಕೂಡ, ಸುರೇಶ್ ಬಾಬು ಅವರೆಲ್ಲ ಟೆಕ್ನಿಕಲ್ ಕಮಿಟಿ ಮಾಡಿ ಅಂತ ಕೇಳಿದರು. ಆ ಟೆಕ್ನಿಕಲ್ ಕಮಿಟಿ ಬಹುಶಃ ಇವತ್ತು ಅನೌನ್ಸ್ ಮಾಡ್ತಾರೆ. ಅದರ ವರದಿ ಆಧಾರದ ಮೇಲೆ ಎಲ್ಲವೂ ಕೂಡ ಸರಿಯಾಗಿ ಆಗ್ತದೆ ಅಂತ ಹೇಳಿ ಮಂತ್ರಿಗಳೇ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಿಲ್ಲ, ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಮಾಡರ್ನೈಸೇಷನ್ನು ಕೂಡ ಅದರಲ್ಲಿ ಸೇರಿದೆ. ಹಾಗಾಗಿ ಅವರು ಸಹಕರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸರ್ಕಾರದ ತೀರ್ಮಾನ. ಪೊಲೀಸರ ರಕ್ಷಣೆಯೊಂದಿಗೆ ಕೆಲಸ ಕಾಮಗಾರಿ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಂದಾಗ ಪೊಲೀಸರು ಬರಲೇಬೇಕಾಗ್ತದಲ್ಲ. ಅದರಿಂದ ಅವ್ರ ಕೆಲಸನೇ ಅದು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದು. ಹಾಗಾಗಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಒಗ್ಗಟ್ಟಿಲ್ಲದೆ ಇರೋದೇ ಇದಕ್ಕೆ ಮತ್ತೆ ಕಾಮಗಾರಿ ಆರಂಭ ಮಾಡಲಿಕ್ಕೆ ಗೊತ್ತಿಲ್ಲಪ್ಪ. ಯಾರು ಒಗ್ಗಟ್ಟಿರ್ಬೇಕು? ಅಲ್ಲ, ರಾಜಕೀಯ ನಾಯಕರು ಒಗ್ಗಟ್ಟು ಯಾರ್ದು ಇರಬೇಕು? ಜನಪ್ರತಿನಿಧಿಗಳು. ಅವ್ರದ್ದು ಈಗ ಒಗ್ಗಟ್ಟಾಗಿದ್ದಾರಲ್ಲ. ಸರ್ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ಆಗುವಂತ ಲಕ್ಷಣಗಳು ಏನಾದರೂ ಇದೆಯಾ ಸರ್? ಭಾರಿ ಡಿಮ್ಯಾಂಡ್ ಆಗ್ತಾ ಇರೋದು ಮಂಡ್ಯ ನೆಲಮಂಗಲ ಅಂತೇಳಿ. ನಮ್ಮಲ್ಲಿ ಒಂದು 3,000 ಎಕರೆ ಭೂಮಿ ಐಡೆಂಟಿಫೈ ಮಾಡಿ ಏರ್ ಸರ್ವೆ ಅಂತ ಮಾಡ್ತಾರೆ. ಏರ್ ಸರ್ವೆ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಅದೆಷ್ಟು ದೂರ ಹೋಗ್ಬೇಕು. ನಾವು ತೀರ್ಮಾನಗಳು ಇಲ್ಲೇ ಆಗಬೇಕು, ಡೆಲ್ಲಿಯಲ್ಲಿ ಆಗಬೇಕು, ಸರ್ಕಾರ ಪ್ರಸ್ತಾವನೆ ಕೊಡಬೇಕು, ಅವರು ಸಿವಿಲ್ ಏವಿಯೇಷನ್ ಅವ್ರು ಒಪ್ಪಬೇಕು. ಸೊ ಮೆನಿ ಪ್ರೊಸೀಜರ್ಸ್ ಇದೆ. ಆದರೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಹಾಕುವಂಗಿಲ್ಲ ಸರ್ ಜಿಲ್ಲೆಗೆ ಮತ್ತೆ DCM ಏನಾದರೂ ಸಿಗ್ಬೋದಾ ಸರ್?